ಮುಖ ನೋಡಿ ನನಗೆ ಅಳು ಬರುತ್ತೆ. ಅಷ್ಟು ನೆಮ್ಮದಿಗೆ ಇಲ್ಲ. ನಿಮ್ಗೆ ನೆಮ್ಮದಿಗೆ ಅಡಿಕೆ ನಾನು ಮಲಗಲಿಕ್ಕೆ ಬಿಡಲ್ಲ. ನನ್ನ ಕೈಯಲ್ಲಿ ಉಂಟು. ಇಲ್ಲಿ ನೋವು ಆಗ್ತಾ ಉಂಟು ಸರ್. ನಿಮಗೆ ಅಲ್ಲಿ ಮಾತ್ರ ಆಗ್ತಾ ಉಂಟು, ನಮಗೆ ಎಲ್ಲ ಕಡೆ ಆಗ್ತಾ ಉಂಟು. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ನೋ ಎಲಿಮಿನೇಷನ್ ವೀಕ್ ನಲ್ಲಿ ಬಿಗ್ ಬಾಸ್ ನಿಂದ ಇಬ್ಬರು ಪ್ರಬಲ ಸ್ಪರ್ಧಿಗಳು ಔಟ್. ಕಳೆದ 2 ವಾರಗಳಿಂದ ರಜತ್ ಹಾಗೂ ಚೈತ್ರ ಕುಂದಾಪುರ ದೊಡ್ಡ ಮನೆಯಿಂದ ಹೊರಗೆ ಬರ್ತಾರೆ ಎಂದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಈ ವಾರವೂ ವೋಟಿಂಗ್ ಲೈನ್ಸ್ ಓಪನ್ ಆಗದೆ ಇದ್ದುದರಿಂದ ಈ ವಾರವೂ ನೋ ಎಲಿಮಿನೇಷನ್. ಆದ್ರೆ ಚೈತ್ರ ರಜತ್ ಔಟ್ ಆಗೋದು ಫಿಕ್ಸ್ ಅಂತೆ. ಬಿಗ್ ಬಾಸ್ ಕನ್ನಡ 12ರಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎದುರಾಗ್ತಾ ಇದೆ. ಕಳೆದ ವೀಕೆಂಡ್ ನಲ್ಲಿ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿಯನ್ನ ಎಲಿಮಿನೇಟ್ ಆದಂತೆ ತೋರಿಸಲಾಯಿತು. ಆದ್ರೆ ಅದು ಫೇಕ್ ಎಲಿಮಿನೇಷನ್. ಇಬ್ಬರು ನೇರವಾಗಿ ಸೀಕ್ರೆಟ್ ರೂಮ್ಗೆ ಕಳುಹಿಸಲ್ಪಟ್ಟಿದ್ದಾರೆ. ಅಲ್ಲಿಂದಲೇ ಸ್ಪರ್ಧಿಗಳ ಮಾತು, ತಂತ್ರಗಳು ಮತ್ತು ವರ್ತನೆಗಳನ್ನ ನೋಡ್ತಾ ಇದ್ದಾರೆ. ಇವರಿಬ್ಬರು ಈ ವಾರ ಸೀಕ್ರೆಟ್ ರೂಮ್ನಿಂದ ದೊಡ್ಡ ಮನೆಗೆ ಬರೋದು ಫಿಕ್ಸ್ ಅಂತೆ. ಜೊತೆಗೆ ಆ ಇಬ್ಬರು ಸ್ಪರ್ಧಿಗಳು ಔಟ್ ಆಗೋದು ಫಿಕ್ಸ್ ಅಂತೆ. ಹೌದಾ? ಈ ವಾರ ರಾಶಿಕಾ ಶೆಟ್ಟಿ 5 ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಿದ್ರು. ಈ ವಾರ ನಾಮಿನೇಷನ್ಗೆ ಹಾಕಲಾಗಿದ್ದ ಸ್ಪರ್ಧಿಗಳಿದ್ರು ವೋಟಿಂಗ್ ಲೈನ್ಸ್ ತೆರೆಯಲೇ ಇಲ್ಲ. ಇದರಿಂದ ಈ ವಾರ ಎಲಿಮಿನೇಷನ್ ಇಲ್ಲ ಎಂಬ ಊಹಾಪೋಹಗಳು ಹೆಚ್ಚಾಗಿವೆ. ಆದ್ರೆ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ನಿಂದ ಮರಳಿ ಬಂದ ನಂತರ ಡಬಲ್ ಎಲಿಮಿನೇಷನ್ ಆಗಬಹುದು. ಈ ಸಂದರ್ಭದಲ್ಲಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಎದುರಾಗಬಹುದು. ಹೌದು, ಈ ವಾರ ಮನೆಯಿಂದ ಹೊರ ಹೋಗಲು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಆದ್ರೆ ವೋಟಿಂಗ್ ಲೈನ್ಸ್ ಓಪನ್ ಆಗಿರಲಿಲ್ಲ. ಕಳೆದ 2 ವಾರಗಳಿಂದ ರಜತ್ ಮತ್ತು ಚೈತ್ರ ಅವರ ಎಲಿಮಿನೇಷನ್ ಬಗ್ಗೆ ಚರ್ಚೆಗಳು ಜೋರಾಗಿವೆ. ಅಷ್ಟಕ್ಕೂ ಚೈತ್ರ ಕುಂದಾಪುರ ಮತ್ತು ರಜತ್ ವೈಲ್ಡ್ ಕಾರ್ಡ್ ಎಂಟ್ರಿಗಳಲ್ಲ, ಬದಲಿಗೆ ಅತಿಥಿಗಳಾಗಿಯೇ ದೊಡ್ಡ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ. ಇವರಿಬ್ಬರು ಈ ವಾರ ಹೊರಗೆ ಬರ್ತಾರೆ. ಅಲ್ಲದೆ ಇವರಿಬ್ಬರು ಔಟ್ ಆಗಬೇಕಾದ್ರೆ ದೊಡ್ಡ ಟ್ವಿಸ್ಟ್ ಕೂಡ ಇದೆ ಎಂದೆಲ್ಲ ಜೋರು ಚರ್ಚೆ ಆಗ್ತಿದೆ. ಈ ಚರ್ಚೆ ಹೊಸತೇನು ಅಲ್ಲ, ಕಳೆದ 2 ವಾರಗಳಿಂದಲೂ ಇದ್ದೇ ಇದೆ. ಆದ್ರೆ ವೋಟಿಂಗ್ ಲೈನ್ಸ್ ಓಪನ್ ಇಲ್ಲ. ಕಳೆದ ವಾರವೂ ಎಲಿಮಿನೇಷನ್ ಇರಲಿಲ್ಲ. ಫಿನಾಲೆಗೆ ಉಳಿದಿರೋದು ಕೆಲವೇ ವಾರಗಳು. ಹೀಗಾಗಿ ಈ ವಾರ ಎಲಿಮಿನೇಷನ್ ಆಗಲೇಬೇಕಿದೆ. ಆದ್ರೆ ಚೈತ್ರ ಕುಂದಾಪುರ ಹಾಗೂ ರಜತ್ ಔಟ್ ಆಗ್ತಾರಾ ಅಥವಾ ಬೇರೆಯದ್ದೇ ಟ್ವಿಸ್ಟ್ ಇದೆಯಾ? ಇನ್ನು ಸೀಕ್ರೆಟ್ ರೂಮ್ ನಲ್ಲಿ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಮನೆಯ ಸ್ಪರ್ಧಿಗಳ ನಿಜವಾದ ಮುಖ ನೋಡ್ತಾ ಇದ್ದಾರೆ. ಇವರಿಬ್ಬರು ಮರಳಿ ಬಂದಾಗ ಮನೆಯಲ್ಲಿ ದೊಡ್ಡ ಡ್ರಾಮಾ ಎದುರಾಗೋದ್ರಲ್ಲಿ ಡೌಟೇ ಇಲ್ಲ. ಈ ಮಧ್ಯೆ ಈ ವಾರ ಯಾರು ಔಟ್ ಆಗ್ತಾರೆ, ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಯಾವಾಗ ಮರಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಅವರ ಮುಖ ನೋಡಿ ನನಗೆ ಅಳು ಬರುತ್ತೆ. ಅಷ್ಟು ನೆಮ್ಮದಿಗೆ ಇಲ್ಲ. ನಿಮ್ಗೆ ನೆಮ್ಮದಿಗೆ ಅಡಿಕೆ ನಾನು ಮಲಗಲಿಕ್ಕೆ ಬಿಡಲ್ಲ. ನನ್ನ ಕೈಯಲ್ಲಿ ಉಂಟು. ಇಲ್ಲಿ ನೋವು ಆಗ್ತಾ ಉಂಟು ಸರ್. ನಿಮಗೆ ಅಲ್ಲಿ ಮಾತ್ರ ಆಗ್ತಾ ಉಂಟು, ನಮಗೆ ಎಲ್ಲ ಕಡೆ ಆಗ್ತಾ ಉಂಟು.